ಜನರ ಮೂಲ ಅಗತ್ಯತೆಗಳಲ್ಲಿ ಒಂದಾದ ಶೌಚಾಲಯಗಳ ವ್ಯವಸ್ಥೆ ಹೊನ್ನಾವರ ಪಟ್ಟಣದಲ್ಲಿ ಇನ್ನೂ ಶೋಚನೀಯ ಸ್ಥಿತಿಯಲ್ಲೇ ಇದೆ. ಪಟ್ಟಣದಲ್ಲಿರುವ ಅರ್ಧದಷ್ಟು ಶೌಚಾಲಯಗಳು ಸ್ವಚ್ಛತೆಯ ಕೊರತೆ ಎದುರಿಸುತ್ತಿದ್ರೆ, ಕಟ್ಟಡ ಕಟ್ಟಿ ನಿಂತಿದ್ರೂ ಉದ್ಘಾಟನೆ ಕಾಣದೆ ಹಳೆಯದಾಗುತ್ತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಹೊನ್ನಾವರ ತಾಲೂಕು ಪ್ರವಾಸಿಗರಿಂದ ತುಂಬಿ ತುಳುಕುತ್ತಿರುತ್ತದೆ. ಆದರೆ ಪಟ್ಟಣದಲ್ಲಿರುವ ಕೆಲವು ಶೌಚಾಲಯ ಮಾತ್ರ ಹೊನ್ನಾವರದ ಹಿರಿಮೆಗೆ ಕುಂದು ತರುತ್ತಿದೆ. ಪಟ್ಟಣದ ಬಂದರು ವ್ಯಾಪ್ತಿಯಲ್ಲಿರುವ ಒಣ ಮೀನು ಮಾರುಕಟ್ಟೆ ಹತ್ತಿರದ ಮೀನುಗಾರಿಕೆ ಇಲಾಖೆ ಮುಂಭಾಗದಲ್ಲಿರುವ 2 ಶೌಚಾಲಯದ ಬಾಗಿಲು ಒಡೆದು ಹೋಗಿದೆ. ಬಾಗಿಲು ಇಲ್ಲದ ಶೌಚಾಲಯವನ್ನೇ ಬಳಕೆ ಮಾಡುವ ಪರಿಸ್ಥಿತಿ ಜನರದ್ದಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಗಬ್ಬು ನಾರುತ್ತಿದೆ. ಇನ್ನು ಈ ಕಟ್ಟಡಕ್ಕೆ ಹೊಂದಿಕೊಂಡು ಹೊಸದಾಗಿ ಶೌಚಾಲಯ ಕಟ್ಟಡ ನಿರ್ಮಿಸಿ ವರ್ಷಗಳ ಕಳೆದ್ರೂ ಇನ್ನೂ ಇದರ ಉದ್ಘಾಟನೆಯೇ ಆಗಿಲ್ಲ. ಅಷ್ಟರಲ್ಲಿ ಒಂದು ಬಾಗಿಲು ಮುರಿದು ಹೋಗಿದೆ. ಹೊಸ ಕಟ್ಟಡಕ್ಕೆ ಮಾಡಲಾದ ಬಣ್ಣವೂ ಮಾಸಿದೆ. ಮೀನು ಮಾರುಕಟ್ಟೆ ಸದಾ ಜನರಿಂದ ಕೂಡಿರುತ್ತಿದ್ದು, ಪ್ರತಿ ಶನಿವಾರ ಸಂತೆ ನಡೆಯುತ್ತದೆ. ಅದರ ಜೊತೆ ಇಲ್ಲಿ ಹಲವಾರು ಅಂಗಡಿಗಳಿವೆ. ಅವರಿಗೆ ಶೌಚಾಲಯಕ್ಕೆ ಹೋಗಬೇಕು ಎಂದ್ರೆ ಇದೇ ಕಟ್ಟಡಕ್ಕೆ ಹೋಗಬೇಕು. ಸಂತೆ ವ್ಯಾಪಾರಕ್ಕೆ ಬರುವವರು ಇದೇ ಶೌಚಾಲಯಕ್ಕೆ ಬರ್ತಾರೆ. ಶೌಚಾಲಯದ ಪರಿಸ್ಥಿತಿ ಮಾತ್ರ ಚಿಂತಾಜನಕವಾಗಿದೆ. ಬಂದರಿನ ಒಣ ಮೀನು ವ್ಯಾಪಾರ ಮಾರುಕಟ್ಟೆಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿದೆ. ಗಟಾರದ ಕೊಳಚೆ ನೀರು ಇದೇ ರಸ್ತೆ ಮೇಲೆ ಹರಿಯುತ್ತದೆ. ಅಲ್ಲಿರುವ ವಿದ್ಯುತ್ ಕಂಬಕ್ಕೆ ಬಲ್ಬ್ ಅಳವಡಿಸಿದ್ದಾರೆ ಬಿಟ್ರೆ ಉರಿಯುವುದು ಮಾತ್ರ ಇಲ್ಲ. ಅದು ಹಾಳಾಗಿ ಹಲವು ದಿನಗಳೇ ಕಳೆದಿದೆ. ಒಟ್ಟಾರೆ ಬಂದರು ಪ್ರದೇಶ, ವಾರದ ಸಂತೆ, ಮೀನು ಮಾರುಕಟ್ಟೆ ಇನ್ನಿತರ ಕಾರಣದಿಂದ ಪಟ್ಟಣ ಪಂಚಾಯತ್ಗೆ ನಿತ್ಯ ಆದಾಯ ತಂದುಕೊಡುತ್ತಿದೆ. ಜನರಿಗೆ ಅಗತ್ಯ ಇರುವ ಶೌಚಾಲಯದ ರಿಪೇರಿ ಮತ್ತು ನಿರ್ವಹಣೆ ಮಾಡದೆ ಹಾಗೆ ಬಿಟ್ಟಿದ್ದು ಯಾಕೆ ಎನ್ನುವುದು ತಿಳಿದು ಬರ್ತಿಲ್ಲ. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ಚೀಫ್ ಆಫೀಸರ್ ಹತ್ರ ಹೋದ್ರೆ ಅಲ್ಲಿ ಕಷ್ಟ ಕೊಡ್ತೀನಿ ಅಂದರೆ ಇದು ಟಾಯ್ಲೆಟ್ ತೊಳೆದು ಹೋದ್ರು. ಅವ್ರ ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ. ನಾವು ಇಷ್ಟೇ ಇರುತ್ತಿಲ್ಲ. 14 ಮಂದಿ ಕಡೆಗೆ ಸಂತೆಯವರೆಲ್ಲ ಇಲ್ಲೇ ಬರುವುದೇ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ONGC ಸಂಸ್ಥೆಯ CSR ಫಂಡ್ ಅಡಿಯಲ್ಲಿ ಯಲ್ಲಾಪುರ ತಾಲೂಕಿನ 6 ಪ್ರೌಢಶಾಲೆಗಳ 24 ವಿದ್ಯಾರ್ಥಿಗಳಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಚಿತ ಶಿಕ್ಷಾ ಟ್ಯಾಬ್ಗಳನ್ನು ವಿತರಿಸಿದ್ರು. ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟ್ಯಾಬ್ ವಿತರಣೆಯನ್ನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಡಿದ್ರು. ಈ ವೇಳೆ DDPI DR ನಾಯ್ಕ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಪ್ರಮುಖರು ಇದ್ದರು. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, GN ಭಟ್, ತಟ್ಟಿಗದ್ದೆ, ಯಲ್ಲಾಪುರ. ಇದು 300ಕ್ಕಿಂತ ಹೆಚ್ಚು ಟ್ಯಾಬ್ಗಳನ್ನು ನಮ್ಮ ಜಿಲ್ಲೆಯ ಕಿತ್ತೂರು ಖಾನಾಪುರದ ನಮ್ಮ ಕ್ಷೇತ್ರದ ಶಾಲೆಗಳಿಗೆ ನಾವು ಕೊಡ್ತಾ ಇದ್ದೇವೆ. ಇದನ್ನು ತೋರಿಸೋದಕ್ಕೆ ಕಾರಣ ಇದೆ. ಈ ಒಂದು ಟ್ಯಾಬ್ಗೆ ಇವತ್ತು ನೀವು ಕೊಡ್ತಿದೀವಲ್ಲ, ಇದು ಆದ್ಮೇಲೆ ಕೊಡ್ತೀವಿ ನಮ್ಮ 6 ಹೈಸ್ಕೂಲ್ಗಳಿಗೆ. ಒಂದು ಟ್ಯಾಬಿಗೆ ಇದು ಸ್ಯಾಮ್ಸಂಗ್ ಒಳ್ಳೆಯ ಟ್ಯಾಬ್, ಗುಣಮಟ್ಟದ ಟ್ಯಾಬ್. ಇದಕ್ಕೆ 20,000 ರೂಪಾಯಿ ಮೇಲೆ ಬೀಳುತ್ತೆ. ಹಾಗಾಗಿ ಬಹಳ ನಾವು ಇದನ್ನೇನು ಕೊಡ್ತಿದ್ದೇವೆ ಅದ್ರ ಸದುಪಯೋಗದ ಬಗ್ಗೆ ನಾವೆಲ್ಲರೂ ಜವಾಬ್ದಾರ ಆಗ್ಬೇಕು. ಇದ್ರ ಜೊತೆಯಲ್ಲಿ ನಾವು ಸ್ಮಾರ್ಟ್ ಬೋರ್ಡ್ ಅನ್ನ ಸಹ 4 ನಾವು